ಇನ್ನು ದರ್ಶನ್ ಮತ್ತೊಂದು ಅರ್ಜಿ ಹಾಕ್ಕೊಂಡಿದ್ದಾರೆ. 1 ವರ್ಷ ಬೇಲ್ಗೆ ಅರ್ಜಿ ಹಾಕಬಾರದು ಅನ್ನುವಂಥ ನಿರ್ಬಂಧದ ಹಿನ್ನೆಲೆಯಲ್ಲಿ ದಯವಿಟ್ಟು ಆದೇಶದಲ್ಲಿ ಮಾರ್ಪಾಡು ಮಾಡಿ ಅಂತ ದರ್ಶನ್ ಅರ್ಜಿ ಹಾಕಿದ್ದಾರೆ. ಬೇರೆ ಬೇರೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಅವರು. ತಾಯಿಗೆ ಮೈಲಿ ಹುಷಾರಿಲ್ಲ, ಜೊತೆಗೇನಾದರೂ ವಿಚಾರಣೆ ಬಹಳ ತಡ ಆಗಬಹುದು, ವಿಳಂಬ ಆಗಬಹುದು. ಹೀಗಾಗಿ ದಯವಿಟ್ಟು ಜಾಮೀನು ಆದೇಶವನ್ನು ಮಾರ್ಪಾಡು ಮಾಡಿ ಅಂತ ಸುಪ್ರೀಂ ಕೋರ್ಟಿಗೆ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಇದು ಸುಪ್ರೀಂ ಕೋರ್ಟ್ ಆದೇಶದಿಂದ ವಿಚಾರಣೆಗೆ ವಿಳಂಬ ಆಗಬಹುದು, ದೀರ್ಘಾವಧಿಯ ಬಂಧನಕ್ಕೆ ಅವಕಾಶ ಕಲ್ಪಿಸಬಾರದು, ಅನಾರೋಗ್ಯ ಕಾರಣಗಳಿಗೂ ಕೂಡ ಜಾಮೀನು ಸಾಧ್ಯ ಆಗಲ್ಲ, ಮಾನವೀಯ ಕಾರಣಗಳಿಗೂ ಜಾಮೀನು ಸಾಧ್ಯ ಆಗಲ್ಲ, ತಾಯಿಗೂ ಕೂಡ ಅನಾರೋಗ್ಯ ಸಮಸ್ಯೆ ಇದೆ, ಇದೆಲ್ಲವನ್ನು ಕೂಡ ಪರಿಗಣಿಸಿ ಅಂತ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ರೇಣುಕಾಸ್ವಾಮಿ ಅವರ ತಾಯಿ ಆ ಪಾರ್ಟಿ ಸವಾಲಿಗೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ರಿಟ್ ವಿಚಾರಣೆ ವಾದ ಮಂಡನೆಗೆ ಸಮಯ ಕೋರಲಾಗಿದೆ. ಅವರ ತಾಯಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ಅದಾದ ನಂತರದ ಬೆಳವಣಿಗೆಗಳು. ದರ್ಶನ್ ಪರ ಹಿರಿಯ ವಕೀಲ ಹಷ್ಮತ್ ಪಾಷಾ ಈ ಕೇಸನ್ನು ತಗೊಂಡಿದ್ದಾರೆ. ವಿಚಾರಣೆ ಜುಲೈ 2ಕ್ಕೆ ಮುಂದೂಡಲ್ಪಟ್ಟಿದೆ.